ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ SP ಕ್ರಿಯೇಷನ್ಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಸೊ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು KSETದಲ್ಲಿ ಇರ್ತಕ್ಕಂಥದ್ದು ಹಿಸ್ಟ್ರಿಯಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಒಂದು ಎಕ್ಸ್ಪೆಕ್ಟೆಡ್ ಕಟಪ್ಪನ್ನು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಆ ಹಿಸ್ಟ್ರಿ ವಿಡಿಯೋದ ಕಟಪ್ಪನ್ನು ನೋಡ್ಬೋದು ನೀವು ಯಾರಾದರೂ ಅಪಿಯರ್ ಆಗಿದ್ದರೆ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ KSET 2024ರಲ್ಲಿ ಕನ್ನಡ ಪರೀಕ್ಷೆಯ ಕಟಪ್ಪನ್ನು ಏನು ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗ್ತದೆ. ಹೋದ ವರ್ಷದ ಕಟಪ್ ಎಷ್ಟಿತ್ತು, ಈ ವರ್ಷದ ಕಟಪ್ ಏನಾಗ್ತಾ ಇದೆ, ಯಾವ ಥರನಾಗಿರ್ತಕ್ಕಂಥ ಬದಲಾವಣೆ ಆಗಬಹುದು ಅನ್ನೋದನ್ನು ಕಡೆವರೆಗೂ ಕೂಡ ತಾವುಗಳ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅರ್ಥೈಸ್ಕೊಳ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ಕನ್ನಡದಲ್ಲಿರ್ತಕ್ಕಂಥ ಪರೀಕ್ಷೆ ಹೋದ ವರ್ಷದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಾಗಿ ಸೊ ನಾವು ನೋಡಿದರೆ ಸಿಮಿಲರ್ ಆಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆ ಇತ್ತು. ಅಂದ್ರೆ ಅಷ್ಟು ಬಹಳ ಈಸಿನೂ ಇರಲಿಲ್ಲ, ಮಾಡರೇಟು ಇರಲಿಲ್ಲ, ಆಮೇಲೆ ಡಿಫಿಕಲ್ಟು ಲೆವೆಲ್ ಇರಲಿಲ್ಲ. ಬಟ್ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡಿದರೆ ಸೊ ಸೇಮ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡಿವಪ್ಪ ಅಂತಂದರೆ ನೋಡಿದ್ದೀವಿ. ಇದು ಒಂದನೇದಿತ್ತು. ಸೊ ಫಸ್ಟ್ ಕ್ವಶನ್ ಪೇಪರ್ ಕ್ಲಾರಿಟಿ ಗೊತ್ತಾಯಿತು. ಇನ್ನು ಎರಡನೇದು ನೋಡೋದಾದರೆ ಏನಾದರೆ, ಸೊ ಫಸ್ಟ್ ಪೇಪರ್ ಸ್ವಲ್ಪ ಏನಾಗಿತ್ತು ಅಂದರೆ ಡಿಫಿಕಲ್ಟಿ ಲೆವೆಲ್ ಇತ್ತು. ಬಟ್ ಅಲ್ಲಿ 6 ಅಂಕಗಳು ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ ಫಸ್ಟ್ ಪೇಪರಲ್ಲಿ. ಓಕೆನಾ? ಸೊ ಹೀಗಾಗಿ ಅದು ಏನಾಗೋದಪ್ಪ ಅಂದರೆ ಸ್ವಲ್ಪ ಎಲ್ಲರಿಗೂ ಪಾಸಿಟಿವ್ ಅದ. ಅಂದರೆ ಅಲ್ಲೇನು ರಿಸಲ್ಟ್ ಕಡಿಮೆ ಬರ್ತದೆ ಅಂತಕ್ಕಂಥದ್ದು ಏನು ಹೋಪಿಲ್ಲ. ಯಾಕಂದರೆ 6 ಅಂಕಗಳನ್ನು ಸರಿಯಾಗಿ ಎಲ್ಲರೂ ಕೂಡ ಸಿಕ್ಕಿತ್ತಂತಂದರೆ ಸೊ ಖಂಡಿತವಾಗಿ ಅಲ್ಲಿನೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಕಟಪ್ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಕಳೆದ ವರ್ಷದ ಅನಲೈಸನ್ನು ಮಾಡಿದಾಗ ಕಳೆದ ವರ್ಷ 224 ಅತ್ಯಧಿಕ ಅಂಕ ಇತ್ತು. ಸೊ ಈ ವರ್ಷವೂ ಕೂಡ 220 ಅಬವ್ ಆಗಿರ್ತಕ್ಕಂಥ ಸ್ಕೋರ್ ಬರ್ಬೋದು, ಅಥವಾ ಇದರ ಹತ್ತಿರದಲ್ಲಿ ಅಂಕಗಳು ಏನಾಗ್ಬೋದು ಬರ್ಬೋದು ಅಂತಕ್ಕಂಥದ್ದು ಫಸ್ಟ್ ಒಂದು ಕ್ಲಿಯರ್ ಮಾಡಿಕೊಡ್ರಿ. ಇನ್ನು ಕಳೆದ ವರ್ಷದ ಕಟಪ್ಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 172, ಆಮೇಲೆ SC 156, ST 156, Category 1 162, 2A 158, 2B 154, 3A 166, 3B 166ನಲ್ಲಿ ಅಂಕಗಳು ಇತ್ತು. ಸೊ ಈ ವರ್ಷವೂ ಕೂಡ ಮಿನಿಮಮ್ ಆಗಿರ್ತಕ್ಕಂಥ ಕನ್ನಡದಲ್ಲಿನೂ ಕೂಡ ನನಗನ್ಸತ್ತೆ ಒಂದು ನಿಯರ್ ಅರೌಂಡ್ 8,000 to 9,000 ಸ್ಟೂಡೆಂಟ್ಸ್ ಏನಾಗಿರ್ಬೋದು ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ಬೋದು. ಸೊ ಪ್ರತಿ ವರ್ಷ ಈ ಡಿಜಿಟ್ ಇದರ ಮಧ್ಯದಲ್ಲೇ ಇರ್ತದೆ, 8,500, 8,000, 9,000. ಸೊ ಇಷ್ಟು 8,000 to 9,000 ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ತೊಗೊಂಡಿದ್ದಾರೆ. ಈ ಕೆಳಗಡೆ ಡಿಜಿಟನ್ನು ಅಬ್ಸರ್ವ್ ಮಾಡಿ. ಈ ಕೆಳಗಡೆ ಡಿಜಿಟ್ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಎಷ್ಟಂದರೆ ಸುಮಾರು ಒಂದು 800 ಚಿಲ್ಲರೆ ಅಭ್ಯರ್ಥಿಗಳು ಏನಾಗಿದ್ದಾರೆ ಲಾಸ್ಟ್ ಇಯರ್ ಕ್ವಾಲಿಫೈಯನ್ನು ಆಗಿದ್ದಾರೆ. ಓಕೆನಾ? ಸೊ ಲಾಸ್ಟ್ ಇಯರ್ 800 ಪ್ಲಸ್ ಕ್ವಾಲಿಫೈ ಆಗಿದ್ದಾರೆ ಅಂದರೆ ಈ ಸರಿನೂ ಕೂಡ ಕ್ವಾಲಿಫೈ ರೇಟ್ ಅಷ್ಟೇ ಬರ್ತಕ್ಕಂಥ ಸಾಧ್ಯತೆ ಇದೆ. ಎಸ್, ನೀವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀರಿ ಸರ್ ಕಟಪ್ ಏನಾಗ್ತದೆ ಅಂತ. ಸೊ ಕಟಪ್ ಹೇಳೋದಾದರೆ ಸ್ನೇಹಿತರೆ ಅಷ್ಟೊಂದು ಇದರಲ್ಲಿ ಹೆಚ್ಚೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಒಂದು ರೀತಿಯಾಗಿರ್ತಕ್ಕಂಥ ಸಮಾನವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕಂದರೆ ನಾನು ಭಾಳ ಜನ ಸ್ಟೂಡೆಂಟ್ಸ್ಗಳಿಗೆ, ಭಾಳ ಜನ ಒಂದು KSET ಅಸ್ಪಿರೆಂಟ್ಸ್ಗಳಿಗೆ ಕೇಳಿದ್ದೀನಿ. ಸೊ ಕಟಪ್ ಏನಾಗ್ತದಪ್ಪ ಅಂದ್ರೆ 1-2 ರಿಂದ 4 ಅಂಕಗಳು, 2 to 4 ಮಾರ್ಕ್ಸ್ ಏನಾಗ್ಬೋದು, ಪ್ಲಸ್ ಆದರೂ ಆಗ್ಬೋದು, ಮೈನಸ್ ಆದರೂ ಆಗ್ಬೋದು. ಇಷ್ಟು ಮಾತ್ರ ಏನಾಗ್ತದಪ್ಪ ಅಂದ್ರೆ ಕಟಪ್ ಬರ್ತದೆ. ಏಕೆಂದರೆ ಗೊತ್ತಿರಲಿ, ಇಲ್ಲಿರ್ತಕ್ಕಂಥದ್ದು ಕೇವಲ 6% ಮಾತ್ರ ಏನು ಮಾಡ್ತಾರೆ ಎಲಿಜಿಬಿಲಿಟಿಗಳನ್ನು ಕೊಡ್ತಾರೆ, 6%. ಓಕೆ, ಆ ಕಾರಣಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿ ಒಂದು ಪ್ರವರ್ಗಗಳಲ್ಲಿ 2 ರಿಂದ 4 ಅಂಕಗಳು ಕಡಿಮೆನೂ ಬರ್ಬೋದು, 2 to 4 ಮಾರ್ಕ್ಸ್ ಅಥವಾ 2 to 4 ಮಾರ್ಕ್ಸ್ ಹೆಚ್ಚಾದರೂ ಬರ್ಬೋದು. ಬಟ್ ಆದರೂ ಕೂಡ ಯಾರೆಲ್ಲ ಸಾಮಾನ್ಯ ವರ್ಗದಲ್ಲಿ 170 ಮೇಲೆ ಮಾಡಿದ್ದೀರಿ ಅವರು ಸೇಫ್ ಇದ್ದೀರಿ. SCದಲ್ಲಿ 154ಕ್ಕಿಂತ ಹೆಚ್ಚಿದ್ದವರು ಸೇಫ್ ಇದ್ದೀರಿ. STದಲ್ಲಿ 152, ಕ್ಯಾಟಗರಿ 1ನಲ್ಲಿ 158, ಕ್ಯಾಟಗರಿ 2Aಯಲ್ಲಿ 156, ಕ್ಯಾಟಗರಿ 2Bಯಲ್ಲಿ 150, ಕ್ಯಾಟಗರಿ 3Aದಲ್ಲಿ 162, ಕ್ಯಾಟಗರಿ 3Bದಲ್ಲಿ 162. ಸೊ ನಾನೇನು ಹೇಳಿದ್ದೀನಿ ಅದು ಸೇಫ್ ಆಗಿರ್ತಕ್ಕಂಥ ಅಂಕಗಳು. ಅದರ ಮೇಲೆ ಯಾರೆಲ್ಲ ಇದ್ದೀರಲ್ಲ ಸೊ ಖಂಡಿತವಾಗಿ ಅರ್ಹತೆಯನ್ನು ಗಳಿಸ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಯಾಕಂದರೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಈ ಒಂದು ಅಂದರೆ ಕಳೆದ ವರ್ಷದ ಕಟಪ್ಪಲ್ಲಿ ಏನಾಗ್ತದಪ್ಪ ಅಂದ್ರೆ ಸಮಾನವಾಗಿರ್ತಕ್ಕಂಥ ಬರ್ತಕ್ಕಂಥ ಚಾನ್ಸಸ್ ದಟ್ಟಣೆ ಆಗದ. ಏನೋ ವೇರಿಯೇಷನ್ ಆದ್ರೆ 1-2 ರಿಂದ 4 ಅಂಕಗಳು ಕಡಿಮೆ ಬರ್ಬೋದು, ಅಥವಾ 1-2 ರಿಂದ 4 ಅಂಕಗಳು ಹೆಚ್ಚು ಬರ್ಬೋದು. ಹೇಳಿರ್ತಕ್ಕಂಥ ಅಂಕಗಳು ಮಾತ್ರ ಏನಾಗಿರ್ತಾವಪ್ಪ ಅಂದ್ರೆ ಒಂದು ನಾವು ಲೆಕ್ಕಕ್ಕೆ ಹಾಕಿರ್ತಕ್ಕಂಥ ಸ್ನೇಹಿತ ಮಿತ್ರರ ಅಂಕಗಳೇ ಆಗಿತ್ತು ಅಂತ ಹೇಳ್ತಾ ಇಷ್ಟಿತ್ತು ಕನ್ನಡದಲ್ಲಿರ್ತಕ್ಕಂಥ ಕಟಪ್. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.